ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ವಿಚಾರ ಕೆಎನ್ ರಾಜಣ್ಣಗೆ ಮೊದಲೇ ಗೊತ್ತಿತ್ತ? ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ಕೇಳಿದ್ದಕ್ಕೆ ಹೊಸ ಸುದ್ದಿ ಕೇಳಿ ಅಂತ ರಾಜಣ್ಣ ಅಂದಿದ್ಯಾಕೆ? ಯಾವುದೇ ಪತನ ಇಲ್ಲ, ಅವರೇ ಶಾಸಕನಾಗಿ ಇರ್ತೀನಿ ಅಂತ ಹೇಳಿದ್ದಾರಲ್ಲ. ಹೊಸ ಸುದ್ದಿ ಹೇಳಿ ಅಂತ ಅಂದ್ರೆ ಈ ಸುದ್ದಿ ಮೊದಲೇ ಗೊತ್ತಿತ್ತ ಹಾಗಾದ್ರೆ ಕೆಎನ್ ರಾಜಣ್ಣಗೆ? ಇನ್ನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂತ ಪತ್ರದಲ್ಲಿ ಹೇಳಿದ್ದಾರೆ. ತುಮಕೂರಿನ ಮಧುಗಿರಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊಸ ಸುದ್ದಿ ಕೇಳಿ ಅಂತ ಅಂದ್ರೆ ಇದು ಹಳೆ ಸುದ್ದಿನ ಹಾಗಾದ್ರೆ? ಈ ವಿಚಾರ ಮೊದಲೇ ಗೊತ್ತಿತ್ತ? ಕೆಎನ್ ರಾಜಣ್ಣ ಅವರ ಬಳಿ ಏನಾದ್ರೂ ಹೇಳ್ಕೊಂಡಿದ್ರಾ ರಾಮಲಿಂಗಾರೆಡ್ಡಿ ಅವರು? ಈ ಖಾತೆ ನಿಭಾಯಿಸೋದಕ್ಕಾಗಲ್ಲ ನನಗೆ, ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ಹಾಗಾಗಿ ಹೊಸ ಸುದ್ದಿ ಏನಾದ್ರೂ ಕೇಳಿ, ಹೊಸದ್ರ ಬಗ್ಗೆ ಕೇಳಿ ಅಂದ್ರ ಕೆಎನ್ ರಾಜಣ್ಣ ಅನ್ನುವಂತ ಪ್ರಶ್ನೆ. ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರಲ್ಲ ಸರ್? ಹೌದಾ? ಅದೇನೋ ಹೊಸ ಸುದ್ದಿ ಹೇಳ್ರಪ್ಪ, ಹಳೆ ಸುದ್ದಿ ಹೇಳ್ತಾ ಇದ್ದೀರಾ? ಹೊಸ ಸುದ್ದಿ ಹೇಳ್ತೀರಾ ಅಂದ್ರೆ ಅಲ್ಲ ಸರ್, ಈಗ ಪ್ರಮಾಣ ವಚನ ಸ್ವೀಕರಿಸಿ ಇನ್ನೂ 42 ಗಂಟೆ ಆಗಿದೆ, ಆಲ್ರೆಡಿ ಈ ತರ ಆಗಿದೆಯಲ್ಲ. ಅದರಲ್ಲಿ ಯಾವ ಪತನ ಏನಿಲ್ಲ. ಅವರು ಹೇಳಿದಾರಲ್ಲ, ನಾನು ಆತ್ಮಸಾಕ್ಷಿ ಅನುಗುಣವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಒಂದು ಹೇಳಿದ್ದಾರೆ. ಮತ್ತು ಎರಡನೇದು ಹೇಳಿದ್ದಾರೆ, ನಾನು ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ನಾನು ನನ್ನ ಜವಾಬ್ದಾರಿ ನಿರ್ವಹಿಸ್ತೀನಿ ಅಂತ ಅವ್ರ ಪತ್ರದಲ್ಲೇ ಹೇಳಿದ್ದಾರೆ. ಅದರಲ್ಲಿ ಅದು ಹೇಳಿದ್ಮೇಲೆ ಇನ್ನು ವಿಶೇಷತೆ ಏನಿದೆ? ಅದೇ ಸ್ಥಾನ ಇಲ್ಲ. ಅದೀಗ ಇವ್ರಿಗೆ ಕಂಡ್ರಿಗೆ ಯಾಕೆ ಫಾರೆಸ್ಟ್ ಕೊಡಲಿಲ್ಲ ಅಂದರೆ ಅವ್ರಿಗೂ ಫಾರೆಸ್ಟ್ ಕೊಡಬೇಕಾಗಿತ್ತಲ್ಲ. ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ? ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೀತವೆ. ಆ ಬದಲಾದ ಸನ್ನಿವೇಶದಲ್ಲಿ ದೊರೀತಕ್ಕಂಥ ಅವಕಾಶಗಳಲ್ಲಿ ಅವರು ತನ್ನ ಬುದ್ಧಿಶಕ್ತಿಯನ್ನು ನೋಡಿ ಆ ಇಲಾಖೆಗಳಲ್ಲಿ ಉತ್ತಮ ರೀತಿಯಲ್ಲಿ ಜನಪರವಾದ ಕೆಲಸಗಳನ್ನು ಮಾಡಬೇಕು. ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರಲ್ಲ ಸರ್? ಹೌದಾ? ಅದೇನೋ ಹೊಸ ಸುದ್ದಿ ಹೇಳ್ರಪ್ಪ, ಹಳೆ ಸುದ್ದಿ ಹೇಳ್ತಾ ಇದ್ದೀರಾ? ಹೊಸ ಸುದ್ದಿ ಹೇಳ್ತೀರಾ ಅಂದ್ರೆ ಅಲ್ಲ ಸರ್.